Welcome to 14th session, Program BA, Subject Political Science Elective, Semester 3rd, University Mangalore, Session 14. Title of the subject, Politics in Karnataka. Title of the subject, Politics in Karnataka. Topic, Farmers Movement in the Era of Globalization. ಜಾಗತೀಕರಣ ಯುಗದಲ್ಲಿ ರೈತ ಚಳುವಳಿಗಳು. Myself Shrikant S, Assistant Professor, Department of Political Science, Government First Aid College and PG Center, Shankar Narayana. In this session, we will try to understand the major farmers movement in the era of globalization. ಈ ಒಂದು ನಾವು ಸೆಷನ್ ಅಲ್ಲಿ ಒಂದು ಪ್ರಮುಖವಾದಂತಹ ರೈತ ಚಳುವಳಿಗಳು, ಅದು ಜಾಗತೀಕರಣ ಯುಗದಲ್ಲಿ ನಡೆದಂತಹ ಒಂದು ರೈತ ಚಳುವಳಿಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಈ ಫಾರ್ಮರ್ಸ್ ಮೂವ್ಮೆಂಟ್ಸ್ ಇನ್ ದ ಏರಾ ಆಫ್ ಗ್ಲೋಬಲೈಸೇಷನ್ ನೋಡ್ತಾ ಹೋದರೆ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಹೋರಾಟಗಳಲ್ಲಿ ಸುಮಾರಷ್ಟು ರೈತ ಚಳುವಳಿಗಳನ್ನು ನಾವು ನೋಡಿರ್ಬೋದು. ಅದೇ ರೀತಿ ಅದಲ್ಲದೆ ಇನ್ನು ಕೆಲವು ಚಳುವಳಿಗಳನ್ನು ಪ್ರಮುಖವಾಗಿ ನೋಡ್ತಾ ಹೋದರೆ ಇಲ್ಲಿ ಕಾಗೋಡು ಸತ್ಯಾಗ್ರಹ, ಹಾಗೆ ದ ಮಲಪ್ರಭಾ ಎಜಿಟೇಷನ್, ನರಗುಂದ ಅಂಡ್ ನವಲ್ಗುಂದ ಇನ್ಸಿಡೆಂಟ್, ಆಪೋಸಿಂಗ್ KFCs ಅಂಡ್ MNCs, ನೀರಾ ಮೂವ್ಮೆಂಟ್, ಹೀಗೆ ಸೋ ಮೆನಿ ಮೂಮೆಂಟ್ಸ್ ಹ್ಯಾಪನ್ಸ್ ಇನ್ ದ ಏರಾ ಆಫ್ ಗ್ಲೋಬಲೈಸೇಷನ್. ಅಲ್ಲಿ ನಾವು ಈಗ ಫಸ್ಟ್ ಒನ್ ಇಲ್ಲಿ ಕಾಗೋಡು ಸತ್ಯಾಗ್ರಹ ಅಥವಾ ಕಾಗೋಡು ಚಳುವಳಿಯನ್ನು ಇಲ್ಲಿ ತಗೊಂಡ್ರೆ, Kagodu movement is the movement of people who fought to claim their rights over land. It was of its kind in the post-independent India. ಸ್ವತಂತ್ರ ಭಾರತ ಪಡೆದ ನಂತರದಲ್ಲಿ ನಡೆದಂತಹ ಪ್ರಮುಖ ರೈತ ಚಳವಳಿಗಳು ಅದು ಕರ್ನಾಟಕದಲ್ಲಿ ನಡೆದಿರುವಂಥದ್ದು. ಕಾಗೋಡು ಮೂಮೆಂಟ್ ಆರ್ ಕಾಗೋಡು ಸತ್ಯಾಗ್ರಹ, as it is popularly called, took place in the Kagodu and neighboring village of Sagar ತಾಲೂಕ್ in the district of ಶಿವಮೊಗ್ಗ. ಈ ಒಂದು ಊರಿನ ಹೆಸರಿನ ಜೊತೆಗೆ ನಾವು ಈ ಒಂದು ಕಾಗೋಡು ಚಳವಳಿಯನ್ನು ಗುರುತಿಸ್ತೇವೆ. ಈ ಕಾಗೋಡು ಅನ್ನೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಒಂದು ಚಿಕ್ಕ ಗ್ರಾಮವಾಗಿದೆ. ಇನ್ ಕಾಗೋಡು ಫ್ಯೂಡಲ್ ಸಿಸ್ಟಮ್ ವಾಸ್ prevalent during the time of the then British rule. ಬ್ರಿಟಿಷ್ ಸರ್ಕಾರ ಇರುವಾಗಲೇ ಇಲ್ಲಿ ಜಮೀನ್ದಾರಿ ಪದ್ಧತಿ ಅಸ್ತಿತ್ವದಲ್ಲಿದ್ದು ಜೋಡಿದಾರ್ಸ್, ಇನಾಮ್ದಾರ್ಸ್, ಜಾಗೀದಾರ್ಸ್ and the Desais were the local landlords. ಜೋಡಿದಾರ್, ಜಾಗೀದಾರ್, ಇನಾಮ್ದಾರ್ಸ್ and the Desais ಇವರು ಇಲ್ಲಿ ಒಂದು ಸ್ಥಳೀಯವಾದಂತಹ ಒಂದು ಭೂಮಾಲೀಕತ್ವವನ್ನು ಹೊಂದಿರುವಂತಹ ಒಂದು ಜಮೀನ್ದಾರರಾಗಿದ್ದರು. ಟೆನೆಂಟ್ ಹ್ಯಾಡ್ ಪೇ ದ ಲ್ಯಾಂಡ್ಲಾರ್ಡ್ಸ್ ಎ ಫಿಕ್ಸ್ಡ್ ಮೆಜರ್ ಆಫ್ ದ ಲೋಕಲ್ ಲ್ಯಾಂಡ್ಲಾರ್ಡ್ಸ್. ಈ ಸ್ಥಳೀಯ ಜಮೀನ್ದಾರ್ ನಿಗದಿಪಡಿಸಿರುವಂತಹ ಒಂದು ಗೇಣಿಯನ್ನು ಅವರಿಗೆ ಇಲ್ಲಿ ನೀಡಲಾಗ್ತಾ ಇತ್ತು. ಟೆನೆಂಟ್ ಹ್ಯಾಡ್ ಟು ಪೇ ದ ಲ್ಯಾಂಡ್ಲಾರ್ಡ್ಸ್ ಎ ಫಿಕ್ಸ್ಡ್ ಆಸ್ 60 measures. ಇನ್ ಅದರ್ ಪ್ಲೇಸಸ್ ದ ಲ್ಯಾಂಡ್ಲಾರ್ಡ್ಸ್ ಆಫ್ ಕಾಗೋಡು ಹ್ಯಾಡ್ ಫಿಕ್ಸ್ಡ್ ದ ಮೆಜರ್ ಅಟ್ 63 counts. ಇಲ್ಲಿ ಒಂದು ಕೊಳಗ ಅನ್ನೋ ಒಂದು ಅಳತೆ ಸಾಧನವನ್ನು ಬಳಸಿರ್ತಾರೆ, ಸ್ಥಳೀಯ ಭಾಷೆಯಲ್ಲಿ ಕೊಳಗ ಅಂತ ಕರೀತಾರೆ. ಇದನ್ನ ಇಲ್ಲಿ ಕಾಗೋಡಿನ ಸುತ್ತಮುತ್ತಲಿರುವಂತಹ ಬೇರೆ ಗ್ರಾಮ ಜಮೀನ್ದಾರರು ಇದು 60 ಅಳತೆಯನ್ನು ಫಿಕ್ಸ್ ಮಾಡಿದ್ರೆ, ಇವರು ಏನು ಮಾಡಿದ್ರೆ 63 ಕೊಳಗವನ್ನು ಇಲ್ಲಿ ಫಿಕ್ಸ್ ಮಾಡಿರುವಂಥದ್ದು. ದ ಲ್ಯಾಂಡ್ಲಾರ್ಡ್ಸ್ ಆಫ್ ಕೊಡಗು ಹ್ಯಾವ್ ಫಿಕ್ಸ್ಡ್ ಮೆಜರ್ ಆಫ್ at 63 counts. During 1950 and 51, the tenant agitated against feudal laws to claim their rights over the land, and it also protested against fixing of agricultural produce to be given by them to the landlords. ಈ ಒಂದು ಅನ್ಯಾಯದ ವಿರುದ್ಧ ಗೇಣಿದಾರರು ಏನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಇಲ್ಲಿ 1951 ಈ ಸುಮಾರಿಗೆ ಈ ಒಂದು ಹೋರಾಟ ನಡೆದಿರುವಂಥದ್ದು. ಮತ್ತೆ ಈ ಒಂದು ತಮಗೆ ಆಗ್ತಿರೋಂಥ ಅನ್ಯಾಯದ ವಿರುದ್ಧ ಮತ್ತೆ ತಮ್ಮ ಒಂದು ಭೂ ಹಕ್ಕಿನ ವಿರುದ್ಧ ಇವರು ಇಲ್ಲಿ ಹೋರಾಟವನ್ನು ಅಲ್ಲಿ ಆರಂಭಿಸ್ತಾರೆ. ದಿಸ್ ಅಜಿಟೇಷನ್ ಬಿಗ್ಯಾನ್ ದ ಸರೌಂಡಿಂಗ್ ವಿಲೇಜಸ್ ಆಫ್ ಕಾಗೋಡು ಅಂಡ್ ವಾಸ್ ಏಮ್ಡ್ ಅಟ್ ಎ ಸಿಂಗಲ್ ಸ್ಲೋಗನ್, ಲ್ಯಾಂಡ್ ಟು ದ ಟಿಲ್ಲರ್. ವಿಲೇಜಸ್ ಆಫ್ ಸೂರ್ಗುಪ್ಪೆ, ಯಲಕುಂಡ್ಲಿ, ಚಿಕ್ಕ ನೆಲ್ಲೂರು, ಮಾಸೂರು, ಕಾನ್ಲೆ, ಕೆಳದಿ joined the agitation under the leadership of H. ಗಣಪತಿಯಪ್ಪ, ಶಾಂತಗಿರಿ ಗೋಪಾಲಗೌಡ, ಸದಾಶಿವ ರಾಯ and many others. ಈ ಚಳವಳಿ ಇಲ್ಲಿ ಇದು ಸಾಗರ ತಾಲೂಕಿನ ಕಾಗೋಡಿನಿಂದ ಆರಂಭ ಆದರೂ ನಂತರದಲ್ಲಿ ಸುತ್ತಮುತ್ತಲ ಒಂದು ಗ್ರಾಮಗಳಿಗೆ ಹಬ್ಬಿಟ್ಟು ಇಲ್ಲಿ ಹಲವಾರು ಗ್ರಾಮಗಳು ಏನು ಮಾಡ್ತಾರೆ, ಈ ಒಂದು ಹೋರಾಟದಲ್ಲಿ ಸೇರಿಕೊಳ್ತಾರೆ. ಹಾಗೆಯೇ ಇದಕ್ಕೆ ಕಾಗೋಡು ಗಣಪತಿಯಪ್ಪ ಮುಂತಾದವರು ತಮ್ಮ ಒಂದು ನಾಯಕತ್ವವನ್ನು ವಹಿಸ್ಕೊಬಿಟ್ಟು ಇದು ಒಂದು ಬೃಹತ್ ಆದಂತಹ ಒಂದು ಗೇಣಿದಾರರ ಪರವಾಗಿ ಇಲ್ಲಿ ಒಂದು ಚಳವಳಿ ನಡೆದು ಅವರಿಗೆ ಭೂ ಮಾಲೀಕರಾಗಲಿಕ್ಕೆ ಇಲ್ಲಿ ಹೋರಾಟವನ್ನು ಇಲ್ಲಿ ನಡೆಸಲಾಗುತ್ತೆ. ಈ ಥರ ಸ್ವತಂತ್ರ ಭಾರತದಲ್ಲಿ ನಡೆದಂತಹ ಮೊದಲ ಚಳವಳಿಯಾಗಿ ನಾವು ರೈತ ಚಳವಳಿಯಾಗಿ ನಾವು ಕಾಗೋಡು ಸತ್ಯಾಗ್ರಹವನ್ನು ಗುರುತಿಸಬಹುದು. ನೆಕ್ಸ್ಟ್, ದ ಮಲಪ್ರಭಾ ಎಜಿಟೇಷನ್. A dam was to construct over Malaprabha in 1960 at an estimated cost of around 30 crores, but it had consumed 162 crores up to 1980 and it was incomplete. ಒಂದು ಮಲಪ್ರಭಾ ನದಿಗೆ ಇಲ್ಲಿ 1960ರಲ್ಲಿ ಒಂದು 30 ಲಕ್ಷ ಅಂದಾಜಿನಲ್ಲಿ ಒಂದು ಡ್ಯಾಮ್ ಅನ್ನು ನಿರ್ಮಿಸಲಿಕ್ಕೆ ಇಲ್ಲಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಬಟ್ ಇಟ್ ಹ್ಯಾಡ್ ಕನ್ಸ್ಯೂಮ್ಡ್ 162 crores. 1980 ಹೊತ್ತಿಗೆ 162 ಕೋಟಿಯನ್ನು ಇಲ್ಲಿ ಇದಕ್ಕೆ ಅದು ವಿನಿಯೋಗಿಸಿ ಸಹ ಇಟ್ ವಾಸ್ ನಾಟ್ ಕಂಪ್ಲೀಟ್.
ಆದರೂ ಇದು ಏನಾಗುತ್ತೆ ಇಲ್ಲಿ ಅಪೂರ್ಣವಾಗುತ್ತೆ, ಹಾಗೆ ರೈತರ ಉಪಯೋಗ ಬರೋದಿಲ್ಲ. ದ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಕನ್ಸಿಡರ್ ಟು ಬಿ ಆನ್ ಬೂನ್ ಫಾರ್ ದ 3 ಡಿಸ್ಟಿಕ್ ಬೆಳಗಾವಿ, ವಿಜಯಪುರ ಅಂಡ್ ಧಾರವಾಡ, ಈ 3 ಜಿಲ್ಲೆಗಳಿಗೆ ಇದು ವರದಾನ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಈ ಒಂದು ಆ ಡ್ಯಾಮ್ 1980ರಲ್ಲಿ 162 ಕೋಟಿ ವೆಚ್ಚ ಆದರೂ ಇದು ತಮಗೆ ಕಾರ್ಯ ಪೂರ್ಣಗೊಳ್ಳಲಿಲ್ಲ, ಹಾಗೆ ಇದರ ಒಂದು ಯೋಜನೆ ಅನುಷ್ಠಾನಕ್ಕೆ ಬರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ರೈತರು ಇದರ ವಿರುದ್ಧ ಹೋರಾಟವನ್ನು ಇಲ್ಲಿ ಆರಂಭಿಸ್ತಾರೆ. ಇದಲ್ಲದೆ ಈ ಒಂದು ಭಾಗದಲ್ಲಿ ಇನ್ ದಿಸ್ ರೀಸನ್ ಟ್ರೆಡಿಷನಲ್ ಅಗ್ರಿಕಲ್ಚರ್ and irrigation was introduced in 1973-74 under Malaprava project lead to salinity and waterlogging. And other factors also reasoning for the farmers movement. That reasons are factors facilitating Malaprabha agitations, the issue of price stability, the levy issue, the role of local bureaucracy, Navalgunda and ನೆಕ್ಸ್ಟ್ ಇಲ್ಲಿ ನಾವು ಈ ಒಂದು ಇನ್ಸಿಡೆಂಟ್ಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ದ ಇಶ್ಯೂ ಆಫ್ ದ ಪ್ರೈಸ್ ಸ್ಟೆಬಿಲಿಟಿ, ಇಲ್ಲಿ ಬೆಲೆಯ ಅಸ್ಥಿರತೆ ಅನ್ನೋದು, ಮತ್ತು ದ ಲೆವಿ ಇಶ್ಯೂ, ದ ರೋಲ್ ಆಫ್ ಲೋಕಲ್ ಬ್ಯೂರೋಕ್ರಸಿ, ಸ್ಥಳೀಯವಾದಂತಹ ಒಂದು ಅಧಿಕಾರಶಾಹಿಗಳ ಒಂದು ಪಾತ್ರ, ಇವೆಲ್ಲವೂ ಸಹ ಈ ಒಂದು ಹೋರಾಟಕ್ಕೆ ಇಲ್ಲಿ ಕಾರಣ ಆಗೋದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಇಲ್ಲಿ ನರಗುಂದ ಆ್ಯಂಡ್ ನವಲ್ಗುಂದ ಇನ್ಸಿಡೆಂಟು, ನರಗುಂದ ಮತ್ತು ನವಲ್ಗುಂದದ ರೈತ ಘಟನೆಗಳು ಸಹ ಇಲ್ಲಿ ಒಂದು ರೈತ ಚಳವಳಿಗೆ ಇಲ್ಲಿ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಆನ್ July 21st, 1980, farmers had a massive participation in all the 3 places, Savadatti, Navalgunda and Nargunda. Sensing the mood of the rally, the Tahsildar of Savadatti agreed to close his office for the day. 1980ರಲ್ಲಿ ಸವದತ್ತಿ, ನರಗುಂದ ಮತ್ತು ನವಲಗುಂದದ ರೈತರು ಒಂದು ರ್ಯಾಲಿಯನ್ನು ಆರಂಭಿಸ್ತಾರೆ. ಇಲ್ಲಿ ಸವದತ್ತಿ ತಹಶೀಲ್ದಾರ್ ತನ್ನ ಕಚೇರಿ ಒಂದಿನ ಮಟ್ಟಿಗೆ ಕ್ಲೋಸ್ ಮಾಡಲಿಕ್ಕೆ ಅಲ್ಲಿ ಒಪ್ಕೊಳ್ತಾರೆ. ದ ಅವಾರ್ಡೆಡ್ untoward incident in Saudati, but in 2 other places it was a different story. Navalgunda Tahsildar allowed the farmers to conduct a meeting in front of his office. While the meeting was in progress, some miscreants had damaged the tractors that brought farmers. Same day, similar incidents were reported from Naragunda. When Tahsildar acted senselessly, farmers had seized and borrowed his way by lying down there. Tahsildar was reported to have trod on the farmers with shoes on to enter his office. Farmers got engaged by this. But the police intervened, started firing to frighten the crowd, which killed one. The farmers got furious, entered the building, killed sub-inspector, set fire to files and furniture and police jeeps and vans. One more police constable was also killed. By the evening, curfew was clamped on Naragunda and Navalgunda. ಇಲ್ಲಿ ರೈತರ ಒಂದು ಉದ್ರಿಕ್ತತೆ ಜಾಸ್ತಿಯಾಗಿ ಅವರ ಮೇಲೆ ಪೊಲೀಸ್ ಗೋಲಿಬಾರ್ ಆಗುತ್ತೆ. ಹಾಗೆಯೇ ರೈತರು ಸಹ ಬಂದು ಪ್ರತೀಕಾರ ತಗೊಂಡು ಇಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಸಾಯಿಸಿ ಪೊಲೀಸ್ ಜೀಪ್ ಮತ್ತು ಕಚೇರಿಗಳನ್ನು ಠಾಣೆಗಳನ್ನು ಇಲ್ಲಿ ಧ್ವಂಸಗೊಳಿಸುವಂಥದ್ದು, ಈ ಥರ ಒಂದು ಹಿಂಸಾತ್ಮಕವಾದ ಒಂದು ಘಟನೆ ನಡೆದು ನವಲ್ಗುಂದ ಮತ್ತು ನರಗುಂದಗಳಲ್ಲಿ ನಂತರ ಕರ್ಫ್ಯೂವನ್ನು ಜಾರಿಗೊಳಿಸಲಾಗುತ್ತೆ. ಹೀಗೆ ನವಲ್ಗುಂದ ಮತ್ತು ನರಗುಂದ ಇನ್ಸಿಡೆಂಟ್ಗಳು ಸಹ ಇಲ್ಲಿ ಒಂದು ನಾವು ಗ್ಲೋಬಲೈಸೇಷನ್ ಏರಿಯಾದಲ್ಲಿ ನಡೆದಂಥ ಪ್ರಮುಖ ರೈತ ಚಳವಳಿಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. Next one, opposing KFCs and MNCs. Very recently, Karnataka Rajya Raita Sangha has taken up the issue of patenting of seeds, has opposed the entry of multinational and patenting of seeds. ಬಹುರಾಷ್ಟ್ರೀಯ ಸಂಸ್ಥೆಗಳು ಇಲ್ಲಿ ಬಿತ್ತನೆ ಬೀಜಗಳ ಒಂದು ಏಕಸ್ವಾಮ್ಯವನ್ನು ಪಡೆಯೋದ್ರ ವಿರುದ್ಧ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟಗಳು, ಹಾಗೆಯೇ ಇಟ್ ಲೇಡ್ ಸೀಸ್ ಆಫ್ KFC ಆ್ಯಂಡ್ MNC ಸೀಡ್ಸ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್. ಈ ಥರ ಇಲ್ಲಿ ಒಂದು ಜಂಕ್ ಫುಡ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು, ಹಾಗೆ ಬೀಜ ಏಕಸ್ವಾಮ್ಯ ಸಂಬಂಧ ನಡೆದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ನಡೆದಂಥ ಹೋರಾಟಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಇಲ್ಲಿ ನೀರಾ ಮೂವ್ಮೆಂಟ್. ಡ್ಯೂರಿಂಗ್ 1990s, ದ ಕೋಕೋನಟ್ ಫಾರ್ಮಿಂಗ್ ಬೆಲ್ಟ್ ಆಫ್ ಕರ್ನಾಟಕ ವಾಸ್ ಅಫೆಕ್ಟೆಡ್ ಬೈ pests and no amount of pesticides of conventional methods could trees. The pest affected coconut trees were unable to produce coconuts. This condition continued over a period of time. This put the farmers to lead a lot of hardship, and at this point of time the Neera movement was shaped under the leadership of Nanjanda Swami.
ತೆಂಗು ಬೆಳೆಗಾರರಿಗೆ ಸಂಬಂಧಪಟ್ಟ ಇಲ್ಲಿ ಕೀಟ ಬಾಧೆಗಳು ಜಾಸ್ತಿಯಾಗಿ ನಂತರ ಅದರಲ್ಲಿ ಯಾವುದೇ ಒಂದು ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರು ಸಹ ಅದು ಕಂಟ್ರೋಲಿಗೆ ಬರದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ನೀರ ತೆಗಿಲಿಕ್ಕೆ ಇಲ್ಲಿ ಸಾಕಷ್ಟು ಹೋರಾಟ ನಡೆದು ನಂಜುಂಡಸ್ವಾಮಿ ಯುದ್ಧದಲ್ಲಿ ನೀರ ಒಂದು ಚಳವಳಿಯನ್ನು ಇಲ್ಲಿ ಆರಂಭಿಸಲಾಗುತ್ತೆ. ಈ ಥರ ನಾವು ಒಂದು ಗ್ಲೋಬಲೈಸೇಷನ್ ಏರಾದಲ್ಲಿ ನಡೆದಂತಹ ಒಂದು ರೈತ ಚಳವಳಿಗಳನ್ನು ಈ ರೀತಿಯಾಗಿ ನೋಡ್ತಾ ಹೋಗೋದು. ಇದಲ್ಲದೆ ಇನ್ನೂ ಅನೇಕ ಚಳವಳಿಗಳು ಸಹ ಇಲ್ಲಿ ನಡೆದಿರೋದು ಅದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಹಿಂದಿನ ನಾವು ಸೆಷನ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಪಾತ್ರ ಅನ್ನೋದು ನೋಡ್ಬೇಕಂದ್ರೆ ಅಲ್ಲೂ ಸಹ ಕರ್ನಾಟಕ ರಾಜ್ಯ ರೈತ ಸಂಘದ ಅಡಿಯಲ್ಲಿ ಸಂಘಟಿಸುವಂತಹ ಚಳವಳಿಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಅವುಗಳು ಸಹ ನಾವಿಲ್ಲಿ ಉದಾಹರಿಸಬಹುದಾಗಿದೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.